ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿನ ಎಪಿಸೋಡ್ಸಲ್ಲಿ ತೋರಿಸಿರುವಂಥ ಎಲ್ಲ ಎಕ್ಸಸೈಸಸನ್ನು ಮಾಡಿಬಿಟ್ಟು ನೀವೆಲ್ಲರೂ ಫಿಟ್ ಆಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ಎಕ್ಸಸೈಸಸಲ್ಲಿ ಇವತ್ತಿನ ಎಪಿಸೋಡಲ್ಲಿ ಕೋರ್ಗೆ ಸಂಬಂಧಪಟ್ಟಿರುವಂಥ 2-3 ವೇರಿಯೇಷನ್ಸ್ನ ನಾವು ಒಂದಾದ್ಮೇಲೆ ಒಂದನ್ನು ಮಾಡಿದಾಗ ಅದು ಸೀಕ್ವೆನ್ಸ್ ಆಗಿ ಹೆಂಗೆ ಬರುತ್ತೆ ಅಂತಂದು ತೋರಿಸ್ಕೊಡ್ತೀನಿ. ಇವತ್ತಿನ ಮೊದಲನೇ ಎಕ್ಸಸೈಸಲ್ಲಿ ನಾವು ಈ ಪೊಸಿಷನಲ್ಲಿ ನಿಧಾನವಾಗಿ ಹೊಟ್ಟೆಯ ಭಾಗವನ್ನು ಈ ಥರ ಒಳಗಡೆ ತೊಗೊಂಡು ಮೊದಲನೇ ಲೆಗ್ಗನ್ನು ಟೇಬಲ್ ಟಾಪ್ ಪೊಸಿಷನ್ನಿಗೆ ತೊಗೊಳ್ತೀವಿ. ಇನ್ನು ಎರಡನೇ ಲೆಗ್ಗನ್ನು ಟೇಬಲ್ ಟಾಪ್ ಪೊಸಿಷನ್ ತೊಗೊಳ್ತೀವಿ. 5 ನಿಮಿಷ ನೀವು ಎಕ್ಸಸೈಸ್ ಕಡೆ ಗಮನ ಕೊಟ್ಟರೆ ನೀವು 3-4 ವೇರಿಯೇಷನ್ಸನ್ನು ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಒಂದು ಸಾರಿ ಈ ಥರ ಟೇಬಲ್ ಟಾಪ್ ಪೊಸಿಷನಲ್ಲಿ ತೊಗೊಂಡಾಗ ನಿಧಾನವಾಗಿ ನೀವು 2 ಲೆಗ್ಗನ್ನು ಒಟ್ಟಿಗೆ ನಿಧಾನವಾಗಿ ಟ್ಯಾಪ್ ಮಾಡಿ ಅಬ್ಡಾಮನ್ ಭಾಗದಿಂದ ಹೆಲ್ಪ್ ತೊಗೊಂಡು ಎಕ್ಸ್ಹೇಲ್ ಮಾಡ್ತಾ ಮತ್ತೆ ಲೆಗ್ಸನ್ನು ಮೇಲಕ್ಕೆ ತಗೊಳ್ಳಿ. ಅಬ್ಡಾಮನ್ ಮತ್ತು ನೇವಲ್ ಏರಿಯಾ ಕೆಳಗಡೆ ಭಾಗಕ್ಕೆ ಬೇಕಾಗಿರುವಂತಹ ಒಂದು ಒಳ್ಳೆ ಎಕ್ಸಸೈಸ್ ಇದು. ಹಿಪ್ ಫ್ಲೆಕ್ಸಾರ್ಸ್ ಅಂತ ಹೇಳ್ತೀವಿ ಆ ಮಸಲ್ಸ್ಗೆ. ಇನ್ಹೇಲ್ ಮಾಡ್ತಾ ನೀವು ಕೆಳಗಡೆ ತೊಗೊಂಡಾಗ ಎಕ್ಸ್ಹೇಲ್ ಮಾಡ್ತಾ ನಿಧಾನವಾಗಿ ನೀವು ಹೊಟ್ಟೆಯ ಒಳಗಡೆ ಭಾಗವನ್ನು ಎಳ್ಕೊಂಡು ಈ ಲೆಗ್ಸನ್ನು ಮೇಲೆ ರೇಸ್ ಮಾಡಬೇಕು. ಯಾರಿಗೆ ತುಂಬ ಬೆನ್ನು ನೋವಿದೆ ಅವರು ಈ ಎಕ್ಸಸೈಸಸನ್ನು ಅಟೆಂಪ್ಟ್ ಮಾಡಬಾರ್ದು. ಎಕ್ಸ್ಹೇಲ್, ಇನ್ಹೇಲ್ ಮಾಡ್ತಾ ಎಕ್ಸ್ಹೇಲ್ ಮಾಡ್ತಾ 8-10 ರೆಪಿಟೇಷನ್ ಈ ವೇರಿಯೇಷನ್ ಮಾಡಿದ ಮೇಲೆ ನೀವು ಅದೇ ಥರ ಎಕ್ಸಸೈಸಸನ್ನು ಕಂಟಿನ್ಯೂ ಮಾಡ್ತಾ ವಿತೌಟ್ ಎನಿ ಬ್ರೇಕ್ ಲೆಗ್ಗನ್ನು 2 ಮ್ಯಾಟ್ ಮೇಲೆ ರೆಸ್ಟ್ ಮಾಡಿದ ತಕ್ಷಣ ಹಿಪ್ಪನ್ನು ಒಳಗಡೆ ಭಾಗದಲ್ಲಿ ಟೈಟ್ ಮಾಡಿಕೊಂಡು ಎಕ್ಸ್ಹೇಲ್ ಮಾಡ್ತಾ ಬ್ರಿಡ್ಜಿಗೆ ಬನ್ನಿ. ಮತ್ತು ಇನ್ಹೇಲ್ ಮಾಡ್ತಾ ಹೊಟ್ಟೆ ಭಾಗವನ್ನು ಒಳಗೆ ಇಳ್ಕೊಂಡು ನಿಧಾನವಾಗಿ ನೀವು ನಿಮ್ಮ ಬೆನ್ನನ್ನು ರೆಸ್ಟ್ ಮಾಡ್ತಾ ಬನ್ನಿ. ಮತ್ತು ಎಕ್ಸ್ಹೇಲ್ ಮಾಡ್ತಾ ಮೇಲಕ್ಕೆ ಬನ್ನಿ. 2 ಇನ್ಹೇಲ್ ಮಾಡ್ತಾ 2 3 4 ಕಾಲನ್ನು ಚೆನ್ನಾಗಿ ಊರ್ತಾ ಇರಬೇಕು, ಹಿಪ್ಪನ್ನು ರೇಸ್ ಮಾಡ್ತಾ ಇರಬೇಕು. ಮತ್ತು 5 ಇನ್ನೊಂದು 3 ರೆಪಿಟೇಷನ್ಸ್ ಮಾಡೋಣ ಇದರಲ್ಲಿ. ಮತ್ತು 6 ಹಿಪ್ ಟೈಟ್ ಮಾಡ್ಕೊಂಡು ರೇಸ್ ಮಾಡ್ತಾ ಇರಿ, ಚಿನ್ ಟು ದ ಚೆಸ್ಟ್ ಮೇಂಟೈನ್ ಮಾಡಿ. 7 ಲಾಸ್ಟ್ ಇನ್ನೊಂದು 8 ರೆಪಿಟೇಷನ್ ಆದ ನಂತರ ನಾವು ಯಾವಾಗ ಬೆನ್ನನ್ನು ನಿಧಾನವಾಗಿ ಕೆಳಗಿಳಿಸ್ತೀವಿ 2 ಕಾಲನ್ನು ಮ್ಯಾಟ್ ಮೇಲೆ ಎಳೆದ್ಬಿಟ್ಟು ಸ್ಟ್ರೆಚ್ ಮಾಡಿ ಮತ್ತು ಕೈಯನ್ನು ಮೇಲಕ್ಕೆ ತಗೊಳ್ಳಿ. ಎಕ್ಸ್ಹೇಲ್ ಮಾಡ್ತಾ ಎದ್ದುಬಿಟ್ಟು ನಿಧಾನವಾಗಿ 1 by 1 ನಿಮ್ಮ ಸ್ಪೈನನ್ನು ರೇಸ್ ಮಾಡ್ತಾ ಬನ್ನಿ. ಮ್ಯಾಟಿಗೆ ಕಾಲಿಂದ ಮುಂದೆ ಹೋಗಲಿ. ಇಲ್ಲಿ ಒಂದು ಪಾಸ್ ಕೊಟ್ಟಾದ ನಂತರ ನಿಮ್ಮ ಹೊಟ್ಟೆ ಭಾಗವನ್ನು ಒಳಗಡೆ ಎಳ್ಕೊಂಡು ಅಂದರೆ ಕೋರನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಬೆನ್ನನ್ನು ನಿಧಾನವಾಗಿ ಮ್ಯಾಟ್ ಮೇಲೆ ರೆಸ್ಟ್ ಮಾಡ್ತಾ ಬನ್ನಿ. ಫಸ್ಟು ನಿಮ್ಮದು ಟೇಲ್ ಬೋನ್ ಲೋವರ್ ಬ್ಯಾಕ್ ರೆಸ್ಟ್ ಆಗುತ್ತೆ, ಮಿಡ್ ಮತ್ತು ಅಪ್ಪರ್ ಬ್ಯಾಕ್ ರೆಸ್ಟ್ ಆಗುತ್ತೆ, ಶೋಲ್ಡರ್ ಮತ್ತು ಹೆಡ್ ರೆಸ್ಟ್ ಆಗುತ್ತೆ. ಇದೇ ಥರ 8 ರೆಪಿಟೇಷನ್ಸ್ ಮಾಡೋಣ. ಎಕ್ಸ್ಹೇಲ್, ಇನ್ಹೇಲ್ ಒಂದು ಪಾಸ್ ಕೊಟ್ಬಿಟ್ಟು ಎಕ್ಸ್ಹೇಲ್ ಮಾಡ್ತಾ ಅಬ್ಡಾಮನ್ ಭಾಗವನ್ನು ಒಳಗೆ ಎಳ್ಕೊಂಡು ಮತ್ತೆ ರೆಸ್ಟ್ ಮಾಡಿ. 2 3ನೇ ರೆಪಿಟೇಷನಲ್ಲಿ ಎಕ್ಸ್ಹೇಲ್ ಸ್ಟ್ರೆಚ್ ಮಾಡಿ ಎಷ್ಟಾಗುತ್ತೋ ಅಷ್ಟು. ಇಲ್ಲಿಗೆ ಸಾಧ್ಯ ಆದರೆ ಇದು ಸರಿಯೇ, ಮುಂದಕ್ಕೆ ಸ್ಟ್ರೆಚ್ ಆದರೂ ಇದು ಸರಿಯೇ. ಹಿಂದುಗಡೆ ಬರುವಾಗ ಮಾತ್ರ ನೀವು ಹೊಟ್ಟೆ ಭಾಗವನ್ನು ಒಳಗೆ ಎಳ್ಕೊಂಡು ರೈಸ್ ಮಾಡಿ. 4 ರೆಪಿಟೇಷನ್ಸ್, ಇನ್ನು 4 ಇದೆ. ಎಲ್ಲದನ್ನು ನಾವು 8 ರೆಪಿಟೇಷನ್ಸ್ ಮಾಡ್ತಾಯಿದ್ದೀವಿ. ನೀವು ಟೈಮ್ ಇದ್ದಾಗ 8 ಅಥವಾ 10 ರೆಪಿಟೇಷನ್ ಇಲ್ಲ 15 ತನಕನೂ ನೀವು ಪುಷ್ ಮಾಡ್ಬೋದು. ಇನ್ನು ಸೆಟ್ ಆಫ್ 2 or 3 ಈ ಥರ ಒಂದು ಸೀಕ್ವೆನ್ಸ್ ಆಗಿ ನಾವು ಎಕ್ಸಸೈಸಸ್ ಮಾಡ್ತಾ ಬಂದಾಗ ನಮಗೆ ನಾವು ಎಷ್ಟು ವೇರಿಯೇಷನ್ಸ್ ಮಾಡಿದ್ದೀವಿ, ನಾವು ಎಷ್ಟು ಸೆಟ್ ಮಾಡ್ತಾಯಿದ್ದೀವಿ ಅನ್ನೋ ಸ್ಟ್ರೆಸ್ಸೇ ಇರೋದಿಲ್ಲ. ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಇರ್ಬೋದು. ಆವಾಗ ನಮಗೆ 2 3 4 5 ವೇರಿಯೇಷನ್ಸ್ ಮಾಡಿದಾಗ ಒಂದು ಕಂಪ್ಲೀಟ್ ಸೀಕ್ವೆನ್ಸು ನಮಗೆ ಸಿಕ್ಬಿಡುತ್ತೆ. ನಿಮಗೆ ಇಷ್ಟ ಆಗಿರುವಂತಹ ಒಂದು ಮ್ಯೂಸಿಕನ್ನು ಬ್ಯಾಕ್ಗ್ರೌಂಡಲ್ಲಿ ಹಾಕ್ಕೊಂಡು ಈ ಥರ 4-5 ಎಕ್ಸಸೈಸಸನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮಾಡಿದಾಗ ಒಂದು ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಬಂದು ನಿಮಗೆ ಕಾರ್ಡಿಯೋ ಹೆಲ್ತ್ಗೆ ಬೇಕಾಗಿರುವಂತಹ ಒಂದು ಕಾರ್ಡಿಯೋ ಎಂಡ್ಯೂರೆನ್ಸ್ ಕೂಡ ಆಗುತ್ತೆ, ಕೋರ್ ಟ್ರೈನಿಂಗ್ ಕೂಡ ಆಗುತ್ತೆ. ಇದಕ್ಕೆ ಸೀಕ್ವೆನ್ಸ್ ಅಂತ ಹೇಳ್ತೀವಿ ಅಥವಾ ಪಿಲಾಟೆ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಮುಂಬರುವ ಎಪಿಸೋಡ್ಸಲ್ಲೂ ಕೂಡ ನಾನು ಈ ಥರ ಸುಮಾರು ಸೀಕ್ವೆನ್ಸಸನ್ನು ತೋರಿಸ್ತೀನಿ. ಯಾರು ಇಂಟರ್ಮೀಡಿಯೇಟ್ ಮತ್ತು ಅಡ್ವಾನ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದೀರಾ ಜಿಮ್ಮಲ್ಲಿ, ಈ ಥರ ಎಕ್ಸಸೈಸಸನ್ನು ನಿಮ್ಮ ಕೋರ್ ಟ್ರೈನಿಂಗ್ ಮಾಡೋ ದಿನ ನೀವು ಆ್ಯಡ್ ಮಾಡ್ಕೊಳ್ಬಹುದು.
ನಿಮ್ಮ ವರ್ಕೌಟ್ ಪಾರ್ಟ್ನರ್ಸ್ ಅಥವಾ ನಿಮ್ಮ ಟ್ರೈನರ್ಸ್ಗೆ, ನಿಮ್ಮ ಕೋಚ್ಗಳಿಗೆ ಕೂಡ ಈ ಥರ ವೀಡಿಯೋಸನ್ನು ಶೇರ್ ಮಾಡಿ ನಮ್ಮ ತಂಡಕ್ಕೆ ಸಹಾಯ ಮಾಡಿ. ಧನ್ಯವಾದಗಳು.